ಕೂಡ ಗಮನಿಸಿದ್ರಿ ನೀವು ಪಾಕೆಟ್ಗೆ ಇವತ್ತು ಹೆಣ್ಮಕ್ಳೆಲ್ಲ ನಮಗೆ ಪಾಕೆಟ್ ಮನಿ ಉಳಿತಾಯ ಆಗ್ತಾ ಇದೆ, ಇವ್ರು 2,000 ಕೊಡ್ತಾರೆ, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು ಅಂತೇಳಿ. ಆದರೆ ಆ ಪಾಕೆಟ್ಗೆ ಕತ್ರಿ ಬೀಳ್ತಾ ಇದೆ ಅಂತೇಳಿ ಈಗ ನನಗೆ BJP ಅವರ ಕಮೆಂಟ್ಸ್ಗಳನ್ನು ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದು, ನಾನು ಕಾಂಗ್ರೆಸ್ನ ವಕ್ತಾರರಿಗಿಂತ ಮುಂಚೆ ನಾನೊಬ್ಬ ಸಾಮಾನ್ಯ ನಾಗರಿಕ. ಆ ಸಾಮಾನ್ಯ ನಾಗರಿಕನಾಗಿ ನನಗೇನು ಹೊರೆ ಬರಬಹುದು ಅನ್ನುವಂಥ ಅರಿವು ನನಗಿದೆ. ರಾಜಕೀಯ ಪ್ರಪಗಂಡಕ್ಕೋಸ್ಕರ ಟೀಕೆ ಮಾಡಲೇಬೇಕು, ನಾವು ನಿರುದ್ಯೋಗಿಗಳಾಗಿದ್ದೀವಿ, ಏನೋ ಒಂದು ಅಸ್ತ್ರ ಸಿಕ್ಕಿದೆ, ಅದಕ್ಕೆ ನಾನು ಕಮೆಂಟ್ ಮಾಡಬೇಕು ಅನ್ನೋದು ಬೇರೆ. ಅದ್ರ ವಾಸ್ತವ ಆಗಿದೆಯಾ ಅನ್ನೋದು ರಿಪೇರಿ ಆಗಿಲ್ಲ, ಹೆಚ್ಚುವರಿ ಬಸ್ಗಳು ರಸ್ತೆಗಿಳಿದಿಲ್ಲ, ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ಪುರುಷರಿಗೆ ಡಬಲ್ ಪ್ರೈಸ್ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದರಿಂದಾಗಿ ದಿನಬಳಕೆ ವಸ್ತುಗಳು ಕೂಡ ದುಬಾರಿ. ತಪ್ಪೇನಿದೆ? ಇದು ಕೇವಲ ನಿರುದ್ಯೋಗಿಗಳು ಮಾತನಾಡು ನಿರುದ್ಯೋಗಿಗಳು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ತರಕಾರಿಗಳ ಬೆಲೆ ಏರುತ್ತೆ ಅನ್ನೋದಾದ್ರೆ ಸರಿಸುಮಾರು 400 ಕಿಲೋಮೀಟರ್ ಒಂದು ಟ್ರಕ್ ಅಲ್ಲಿ ಬಂದ್ರೆ 100 ಲೀಟರ್ ಡೀಸೆಲ್ ಹೋಗುತ್ತೆ. ಅದರಲ್ಲಿ 15 ಟನ್ ತರಕಾರಿಗಳು ಬರುತ್ತೆ. 15 ಟನ್ 100 ಲೀಟರ್ ಡೀಸೆಲ್ಗೆ 3 ರೂಪಾಯಿ ಜಾಸ್ತಿ ಮಾಡಿದೀವಿ, 300 ರೂಪಾಯಿ ಆಗುತ್ತೆ. 15 ಟನ್ ತರಕಾರಿಗೆ 300 ರೂಪಾಯಿ ಜಾಸ್ತಿ ಆದ್ರೆ ಅದು ಸಾಮಾನ್ಯ ನಾಗರಿಕನ ಮೇಲೆ ಬೀಳುತ್ತಾ? ಪ್ರಾಕ್ಟಿಕಲ್ ಆಗಿ ಇಲ್ಲದ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರುವಂತದ್ದಲ್ಲ ವಿಷಯ. ಎಷ್ಟು ಒಂದಕ್ಕೊಂದು ಬರೋಣ. ನೀವು ತರಕಾರಿ ವಿಷಯಕ್ಕೆ ಹೇಳಿದಾಗ ನಾನು ಹೇಳಿದೆ, ಇವಾಗ ನೀವು ಬಂದೆ ಮೈಕ್ ತರ್ತೀನಿ ಬಂದ್ವಿ ಕಂಪ್ಲೀಟ್ ಮಾಡ್ಲಿ. ಒಂದು ನಿಮಿಷ ಹೇಳಿ ಮುನೀರ್ ಅವ್ರು, ಹೇಳಿ. ಮಾತಾಡಕ್ ಬಿಟ್ರೆ ಉತ್ತರ ಕೊಡಬಹುದು. ಒಂದನೇದಾಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರೋದು, ತರಕಾರಿ ಬೆಲೆ ಹೆಚ್ಚಾಗ್ತಾ ಇರೋದು ಏನು ರಾಜ್ಯ ಸರ್ಕಾರದ ಕಂಟ್ರೋಲ್ ಇರೋ ಬೆಲೆ ಏರಿಕೆಗಳು ಯಾರ ಕಂಟ್ರೋಲ್ ಅಲ್ಲಿ ಇರುತ್ತೆ? ಇವರುಗಳು ಈ ಪ್ರಶ್ನೆ ಮಾಡುವಂತ ಸಾಮಾನ್ಯ ನಾಗರಿಕರಿಂದ ಹಿಡಿದು BJP ಅವರಿಗೆ ಅರ್ಥ ಆಗ್ಬೇಕಾಗಿದ್ದು, ಡೀಸೆಲ್ ಮೇಲೆ ಅಬಕಾರಿ ಸುಂಕ 3 ರೂಪಾಯಿ 56 ಪೈಸೆ ಇದ್ದದನ್ನ 33 ರೂಪಾಯಿ ಮಾಡಿ, ಅಂದ್ರೆ 30 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಅದರಿಂದ ಆದಂತ ಅನಾಹುತಗಳೇನು ಅಂದ್ರೆ, ಒಂದು ವೇಳೆ 3 ರೂಪಾಯಿ 56 ಪೈಸೆನೆ ನಾವಿದ್ದಾಗ ಸರ್ಕಾರ ಇದ್ದಾಗ ಆಗಿದಂತ ಅಬಕಾರಿ ಸುಂಕ ಇವಾಗಲೂ ಇದ್ದಿದ್ರೆ ಡೀಸೆಲ್ ಚಾರ್ಜ್ ಇವತ್ತು 57 ರೂಪಾಯಿ ಸಿಗತ್ತೆ. ಯಾಕೆ BJP ಅವರು ಅದನ್ನ 33 ರೂಪಾಯಿ ಮಾಡಿದ್ರಿ? 9 ರೂಪಾಯಿ ಇರುವಂತ ಎಕ್ಸೈಸ್ ಅನ್ನ 32 ರೂಪಾಯಿ ಮಾಡಿದ್ರಿ. ಇದರಿಂದ ಯಾವ್ದು ಬೆಲೆ ಆಗಿದಲ್ವಾ? ನಾವು ಮಾಡಿರುವಂತದ್ದು ಸರ್ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀನಿ. ಜನಸಾಮಾನ್ಯರು ಬೇಕಾಗಿದೆ, ಮೈಕ್ ಇಟ್ಕೊಂಡು ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತಿದ್ದೀವಿ. ಶಕ್ತಿ ಯೋಜನೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಿ. ಒಬ್ರೊಬ್ರು ಕೈಂಡ್ ರಿಕ್ವೆಸ್ಟ್, ಒಬ್ರೊಬ್ರು ಮಾತಾಡಿ. ಹಳ್ಳಿಯಿಂದ ತುಂಬಾ ದೂರ ಬರೋ ಜನ ಇದ್ದಾರೆ, ಅಳ್ತಾರೆ ಸ್ಟೂಡೆಂಟ್ಸ್. ನಮ್ಗೆ ಫ್ರೀ ಬೇಡ, ಪಾಸ್ ಕೊಟ್ಟಿ ನಾವು ದುಡ್ಡು ಕೊಟ್ಟು ಬರ್ತೀವಿ, ನಮಗ್ ಫ್ರೀ ಬಸ್ ಬೇಡ. ಯಾಕೆ ಉತ್ತರ ಕೊಡ್ತೀನಿ ಕೇಳಿ. ಉತ್ತರ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ನವ್ರು ವಕ್ತಾರರಿಗೆ ನಂದೊಂದು ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದೀರಾ, ಸ್ವಾಗತ ಮಾಡ್ತೀವಿ. ಆದರೆ ಹೆಣ್ಣು ಮಕ್ಕಳ ಹೆಸರಲ್ಲಿ 3773 ಕೋಟಿ ಸಾಲ ಇಟ್ಟಿದ್ದೀರಲ್ಲ ಸರ್, ಬಾಕಿ ಬಿಡುಗಡೆ ಮಾಡಿ ದಯವಿಟ್ಟು ಸರ್. ಹೆಣ್ಣು ಮಕ್ಕಳಿಗೆ ಫ್ರೀ ಅಂತ ಕೊಟ್ರಿ, KSRTC ಬಸ್ ಸ್ಟ್ಯಾಂಡ್ಗೆ, KSRTC ಡಿಪಾರ್ಟ್ಮೆಂಟ್ಗೆ 3773 ಕೋಟಿ ಯಾಕೆ ಹಣ ಬಿಡುಗಡೆ ಮಾಡಲಿಲ್ಲ ನೀವು? 13 ಸೆಪ್ಟೆಂಬರ್ 2021 ಇದೇ ಸಿದ್ದರಾಮಯ್ಯ ಅವರು
ಟ್ವೀಟ್ ಮಾಡ್ತಾರೆ ಏನಂತ ಅಂದ್ಬಿಟ್ಟು ಪೆಟ್ರೋಲು ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಂತ ಅವತ್ತು ನಿಮ್ ಜಟ್ಕಾ ಗಾಡಿ ಅವತ್ತು ವಿಧಾನಸೌಧದ ಮುಂದೆ ಇದಾಗಿತ್ತು. ಅವಾಗ ನಿಮ್ಗೆ ಏನು ಇದಿಲ್ಲ. ಇವಾಗ ₹2 ಜಾಸ್ತಿ ಮಾಡಿದ್ರೆ ನೀವು ಹೇಳ್ತೀರಾ ಏನು ಚೇಂಜಸ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವತ್ತಿನ ದಿವಸ ನೀವು ಇನ್ನು ಮೇಲೆ ಲಾಸ್ಟ್ ಕ್ವಶನ್. ಜನಗಳು ಜನಪ್ರತಿನಿಧಿನ ಚುನಾಯಿಸೋದು ಅವ್ರ ಜೀವನ ಚೆನ್ನಾಗಾಗ್ಲಿ ಅಂತ, ಅವ್ರಿಗೆ ಬೆಲೆ ದುಬಾರಿ ಮಾಡಿ ಅವ್ರ ಜೀವನನ ಹೊರೆ ಮಾಡ್ಲಿ ಅಂತಲ್ಲ. ಬೆಲೆ ದುಬಾರಿ ಮಾಡೋದಿದ್ರೆ ಇಂಥ ಸರ್ಕಾರದ ಅಗತ್ಯ ಜನಗಳಿಗೆ ಇಲ್ಲೇ ಇಲ್ಲ. ರೈಟ್ ಸರ್, ಹೇಳಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಿಜೆಪಿ ಸರ್ಕಾರದಲ್ಲಾದಾಗ ಹೆಗಲ್ ಕೊಟ್ಟು ಅಣುಕು ಶವಯಾತ್ರೆ ಮಾಡಿದ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಆ ಮಾರ್ಜಿನ್ ಇದೆಯಲ್ಲ ಅದು ₹57 ₹87 ಹೋಗಿದಾಗ ಮಾಡಬೇಕಾದ ಪ್ರತಿಭಟನೆಗಳು ನಾವು ಹೇಳ್ತಾ ಇರುವಂತದ್ದು. ನಾವು ಮಾಡಿದ್ದು ಈ ರಾಜ್ಯದ ಅಭಿವೃದ್ಧಿಗೆ ನಮ್ಮ ಕೈಯಲ್ಲಿ GST ಕಲೆಕ್ಷನ್ಸ್ ಯಾವುದು ಇಲ್ಲ ಸ್ವಾಮಿ, ಎಲ್ಲ ಕೇಂದ್ರದ ಕಡೆ ಇದೆ. ಈ ರಾಜ್ಯದ ತೆರಿಗೆ ಬರ್ತದೆ ಅನ್ನುವಂಥದ್ದು ಪ್ರತಿಯೊಂದು ರಾಜ್ಯಕ್ಕೂ ಸಹ ಅಭಿವೃದ್ಧಿಗೆ ತೆರಿಗೆ ಯಾರು 4 ತೆರಿಗೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಹಾಕಬಹುದು. ಅದರಲ್ಲಿ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅಂತಂದ್ರೆ ನಿಮಗೆ ಅಬಕಾರಿ ಶುಲ್ಕ ಅದೊಂದು ಹಾಕ್ಬೋದು, ಮತ್ತು ಮುದ್ರಾಂಕ ಶುಲ್ಕ ಒಂದು ಹಾಕ್ಬೋದು, ಮತ್ತು ವ್ಯಾಟ್ ಆನ್ ಪೆಟ್ರೋಲ್ ಹಾಕ್ಬೋದು. ಈ 4 ಸಹ ಜಾಸ್ತಿ ಆಗಿದೆ. ಈ 4 ಜಾಸ್ತಿ ಆಗಿರೋದ್ರಿಂದ 18,000 ಕೋಟಿ ಕಲೆಕ್ಟ್ ಆಗ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಆದ್ರೆ ಅದು ಎಲ್ಲೋಗಿದೆ ಅಂತ ತೋರಿಸ್ತಾ ಇಲ್ಲ. ಇರಲಿ, ಇದೆಲ್ಲ ಬೇರೆ ವಿಚಾರ. ಆದ್ರೆ ಮುನೀರ್ ಅವ್ರು ಹೇಳ್ತಾ ಇದ್ದಾರೆ ಪೆಟ್ರೋಲ್ ಬೆಲೆ ಕೇವಲ ₹3 ಪರ್ ಲೀಟರ್ ಜಾಸ್ತಿ ಆದ್ರೆ ತರಕಾರಿ ಬೆಲೆ ಜಾಸ್ತಿ ಆಗಲ್ಲ, ಸಕ್ಕರೆ ಬೆಲೆ ಜಾಸ್ತಿ ಆಗಲ್ಲ, ಅಕ್ಕಿ ಬೆಲೆ ಜಾಸ್ತಿ ಆಗಲ್ಲ ಅಂತ. ಎಂತ ಹಾಸ್ಯಾಸ್ಪದ. ಒಂದ್ ನಿಮಿಷ ನೋಡಿ, ಇನ್ಫ್ಲೇಷನ್ ಅನ್ನೋದು ಹಣದುಬ್ಬರ ಅಂತ ಏನಿದೆ ಇಡೀ ರಾಷ್ಟ್ರದಲ್ಲಿ, ಯಾವುದೇ ರಾಷ್ಟ್ರದಲ್ಲಿ ಹಣದುಬ್ಬರ ಇನ್ಫ್ಲೇಷನ್ ಲೆಕ್ಕ ಹಾಕ್ತೀವಿ. ಅಮೆರಿಕಾದಲ್ಲಿ 1977 ಇಂದ ಹಿಡ್ಕೊಂಡು 2008 ಯಾವುದೇ ರೀತಿಯ ಹಣದುಬ್ಬರ ಜಾಸ್ತಿ ಆಗದೆ ಇದ್ದಂಗೆ ಕೇವಲ ಅದು 0.5 ಇಂದ 1% ಆಗಬೇಕು. ನಮ್ಮ ಭಾರತ ಪ್ರಗತಿ ಹೊಂದಬೇಕು ಅಂತ ಹೇಳಿದ್ರೆ ಅನೇಕ ಜನ ಹೇಳಿದ್ರು ನೀವು ಹಣದುಬ್ಬರನ ನೀವು ಒಂದು ಮಾರ್ಜಿನಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಇವರ UPA 1 and 2 ನಲ್ಲಿ ಎಷ್ಟಿತ್ತು ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಎಷ್ಟಿತ್ತು ಅಂತಂದ್ರೆ ಆವರೇಜ್ ಇನ್ಫ್ಲೇಷನ್ ವಾಸ್ 8.1%. ಆವರೇಜ್ GDP ಗ್ರೋತ್ UPA 1 and 2 ನಲ್ಲಿ 6.2%. ನಾವು ಈ ಕಳೆದ 4 ವರ್ಷದಲ್ಲಿ ನೀವು ಏನ್ ಹೇಳ್ತೀರಾ ಟ್ಯಾಕ್ಸ್ ಕರೋನಾ ಸೀಸನ್ ಕರ್ನಾಟಕದ ಜನ ರಿಜೆಕ್ಟ್ ಮಾಡಿದ್ದು ಬಿಜೆಪಿ ಬೆಲೆ ಏರಿಕೆ, ನಿಮ್ಮ ಸರ್ಕಾರವನ್ನ ರಿಜೆಕ್ಟ್ ಮಾಡಿದ್ದು ಬೆಲೆ ಏರಿಕೆ. ಎರಡನೇ ಗ್ಯಾರಂಟಿ ಸೆಕೆಂಡ್ ನಮ್ಮ ಕಾಂಗ್ರೆಸ್ ಅವ್ರದ್ದು ₹300 ಕತೆ ನಾನು ಹೇಳ್ಬೇಕು. ಯಾಕಂದ್ರೆ ₹300 ಕೇವಲ ಜಾಸ್ತಿ ಆಗ್ಬಿಟ್ರೆ ಅಂತಂದ್ರೆ ನಾವು ಬೆಳಗ್ಗೆ ತಿನ್ನ ಫಲಾರ ಇಡ್ಲಿ ಹೋಗಿ ಹೋಟೆಲ್ ತಿನ್ಬೇಕಲ್ಲ, ಕಾಫಿ ಟೀ ಕುಡಿಬೇಕಲ್ಲ, ಅಲ್ಲಿಂದಲೂ ನಿಮಗೆ ಪ್ರಶ್ನೆ ಈ ಪ್ರಶ್ನೆಗೆ ರಿಲೇಟೆಡ್ ಆಗಿ